ನೋಡಿ ನೋಡಿ ಇದು ಯೋಗೇಶ್ ಟ್ರಕ್ ಲಾಕ್ಸ್ ಅಂತ ಐತಲ್ಲ ಅವ್ರ ಗಾಡಿ ಇದು ಯೋಗೇಶ್ ಅನ್ನೋರ್ದು. ನಮ್ಮ ಗಾಡಿ ಇಲ್ಲೇ ಐತೆ, ಎದ್ರ ಬದ್ರ ಹಾಕಿದ್ವಿ ಈ ಗಾಡಿನ. ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಬಂದ್ವಿ. ಪಾಪ ಮಲಗ್ತೀನಣ್ಣ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಎಲ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇಷ್ಟು ದಿನ ಏನಕ್ಕಪ್ಪ ವಿಡಿಯೋ ಬಂದಿಲ್ಲ ಅಂತಂದರೆ ಫಸ್ಟ್ ಅದನ್ನ ಹೇಳ್ಬಿಡ್ತೀನಿ, ಆಮೇಲೆ ಎಲ್ಲಿಗೆ ಹೊರಟಿದ್ದೀವಿ, ಏನು ಲೋಡು ಎಲ್ಲ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ನಮ್ಮ ಮಾವನಿಗೆ ಹುಷಾರಿರಲಿಲ್ಲ, ಸೊ ಮಣಿಪಾಲಿಗೆ ಹಾಕ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅಡ್ಮಿಟ್ ಮಾಡಿದ್ವಲ್ಲ, ಸೊ ಹಂಗಾಗಿ ಒಂದು ವಾರ ಅಲ್ಲೇ ಇದ್ದೆ ಮಣಿಪಾಲಲ್ಲಿ. ಸೊ ಬೇರೆ ಯಾರಾದರೂ ಆಗಿದ್ದರೆ ಬಿಟ್ಟು ಬರ್ಬೋದಿತ್ತು, ಬಟ್ ನಮ್ಮ ತಂಗಿ ಗಂಡನಲ್ವಾ, ಸೊ ಹಂಗಾಗಿ ನಾನು ಎಲ್ಲಿಗೂ ಲೋಡಿಗೂ ಪರ್ಡಿಗೂ ಅಥವಾ ಗಾಡಿ ಬಗ್ಗೆ ಟೆನ್ಷನ್ನೇ ತಗೊಳ್ಳಿಲ್ಲ. ಸೊ ಹಂಗಾಗಿ ಮತ್ತೆ ಅಲ್ಲಿದ್ದ ಡಿಸ್ಚಾರ್ಜ್ ಮಾಡ್ಕೊಂಡು ಮೊನ್ನೆ ಕರ್ಕೊಂಡು ಬಂದಿದ್ದೀನಿ. ಇವಾಗ ಇವತ್ತಿಂದ ವೀಡಿಯೋಸ್ ಬರ್ತಾ ಇರುತ್ತೆ ರೆಗ್ಯುಲರಾಗಿ. ಯಾರ್ಯಾರು ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇವತ್ತು ಎಲ್ಲಿದ್ದೀವಪ್ಪ ಅಂತಂದರೆ ಸವಳಂಗದ ಹತ್ರ ಚಿನ್ನಿಕಟ್ಟೆ ಅಂತ. ನಿನ್ನೆ ದಾವಣಗೆರೆಯಿಂದ ಜೋಳ ಲೋಡ್ ಮಾಡ್ಕೊಂಡು ಫೀಡ್ಸ್ ಜೋಳನ ಶಿವಮೊಗ್ಗ ಖಾಲಿ ಮಾಡಿ ಅಲ್ಲಿದ್ದ. ಇವಾಗ ಇಲ್ಲಿಗೆ ಬಂದ, ನಮ್ಮ ಅಳಿಯ ಖಾಲಿ ಮಾಡ್ಕೊಂಬಂದ. ನನಗೆ ಫೋನ್ ಮಾಡಿದ್ದ, ನಿನ್ನೆ ಫೋನ್ ಮಾಡಿದ್ದ. ಅಲ್ಲಿದ್ದ ನಾನು ಸೀದಾ ಬಸ್ಸಿಗೆ ಬಂದು ಇಲ್ಲಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲೇ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ನೋಡ್ರಿ. ಇದೇ ಲೋಡಿಂಗ್ ಪಾಯಿಂಟು ಹಳ್ಳಿಯಲ್ಲಿ ಚಿನ್ನಿಕಟ್ಟೆ ಅಂತ ಹೇಳ್ಬಿಟ್ಟು ಮುಂದೆ ಒಂದು ಸ್ವಲ್ಪ ದೂರದಲ್ಲೇ ಇದೆ. ಇಲ್ಲೇ ಲೋಡ್ ಆಗುತ್ತೆ ಗಾಡಿನ. ಆ ಮನೆ ಕಾಣಿಸ್ತೈತಲ್ಲ ನೋಡಿ, ಅಲ್ಲಿ ಮನೆ ಕಾಣಿಸ್ತೈತಲ್ಲ, ಆ ಮನೆ ಹತ್ರನೇ ಗಾಡಿ ಬಿಟ್ಟು ಬಂದಿದ್ದೀನಿ. ಬೆಳಿಗ್ಗೆನೇ ಊಟ ಮಾಡ್ಕೊಂಡು ಮನೇಲಿ ಊಟ ಮಾಡ್ಕೊಂಡು ಅಲ್ಲಿದ್ದ ಬಿಟ್ಟಿದ್ದು. ಇಲ್ಲಿ ಬಂದು ಗಾಡಿ ಜೊತೆ ಬಂದಿದ್ದೀನಿ. ಈಗ ಬನ್ನಿ ನೋಡೋಣ ಏನು ಇಷ್ಟೊತ್ತಿಗೆ ಲೋಡ್ ಆಗುತ್ತೆ ಏನೋ. ಟೈಮಿಂಗ್ ಮಾಲು 12ರಿಂದ 14 ತಾಸು ಟೈಮ್ ಕೊಡ್ತಾರೆ. ಟೈಮಿಂಗ್ ಮಾಲ್ ಅಂತ ಹೊಡಿಲೇಬೇಕು. ಬನ್ನಿ ನೋಡೋಣ. 7 ಗಂಟೆ ಆಗುತ್ತಂತೆ. ಅದೆಲ್ಲ ಪ್ಯಾಕ್ ಮಾಡೋಷ್ಟೊತ್ತಿಗೆ 7 ಗಂಟೆಗೆ ಫೋನ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಸೊ ಹಂಗಾಗಿ ಗಾಡಿ ಹತ್ರನೇ ಹೋಗ್ತಾ ಇದ್ದೀನಿ. ಗಾಡಿ ಹತ್ರ ಹೋಗ್ಬಿಟ್ಟು ಮಲ್ಕೊಂಬಿಟ್ರೆ ಅದಕ್ಕೆ ರಾತ್ರಿ ಎಲ್ಲ ಗಾಡಿ ಹೊಡಿಬೋದು. ಬಟ್ ಇಷ್ಟೊತ್ತಿಗೆ ಹೋಗೋದು ಏನು ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ನೋಡೋಣ ಬನ್ನಿ. ಗಾಡಿ ಇದೆ ರೋಡಲ್ಲಿ. ಇದು ಎಲ್ಲಿಗೆ ಹೋಗುತ್ತಪ್ಪ ಅಂದ್ರೆ ಚಿನ್ನಿಕಟ್ಟೆ ಹೋಗುತ್ತೆ. ಈ ಕಡೆ ಯಾವ ಊರು ಹೋಗುತ್ತೋ ಗೊತ್ತಿಲ್ಲ. ಆರಂಡೆ ಅದು ಇನ್ನೊಂದು ಯಾವ್ದು ಐತಿ ನೋಡಿ. ನಮ್ಮ ಗಾಡಿ ಅಲ್ಲೈತೆ, ಕಾಣಿಸ್ತಿದೆ ಏನೋ ಅನ್ಕೊಂತೀನಿ. ಅದು ನಿಲ್ಸಿದ್ದೀನಿ ಗಾಡಿನ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಬರೋಬ್ಬರಿ ಮನೆ ಕಟ್ಟಾಕತ್ತಾರ. ನಾವು ಯಾವಾಗ ಕಟ್ತೀವೋ ಏನೋ ಗೊತ್ತಿಲ್ಲ. ಎಲ್ಲದಕ್ಕೂ ಯೋಗ ಇರಬೇಕಂತೆ, ಯೋಗ. ಬನ್ನಿ ನೋಡ್ರಿ. ಮನೆ ಮಾತ್ರ ಅದು ಹೇಳಬಾರ್ದು, ಅದು ಹಂಗೈತೆ. ಬನ್ನಿ ನೋಡಿ. 7 ಗಂಟೆ ಅಂತ ಅಂದರು. ಇವಾಗ ಯಾವುದೋ ಒಂದು ಚಿಕ್ಕ ವೀಲ್ ಟಾಟಾ ಇದು ಹ್ಯಾಪಿ ಗೂಡ್ಸ್ ಗಾಡಿಯಲ್ಲಿ ಸ್ವಲ್ಪ ಬಂದಿದ್ದು ಅವನ್ನ ಹಾಕ್ತಾ ಇದ್ದಾರೆ. ಅವನ್ನ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಅವನ್ನ
ಅನ್ನ ಹಾಕ್ತಾರೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಟೈಮ್ ಆಲ್ರೆಡಿ 8 ಗಂಟೆ ಆಗಕ್ಕೆ ಬಂದಿತ್ತೆ. ಮಧ್ಯಾಹ್ನ ಏನು ಊಟನೂ ಮಾಡಿರಲಿಲ್ಲ, ಹಂಗೆ ಮಲಗಿಬಿಟ್ಟಿದ್ವಿ. 7 ಗಂಟೆ ಅಂತ ಹೇಳಿದ್ರು, ಮಾಡಿಲ್ಲ. ಹೊಟ್ಟೆ ಶುವಾಗಿಬಿಟ್ಟೈತೆ, ಏನಾದರೂ ತಿನ್ಕೊಂಬರೋಣ. ಬೈಕ್ ಕೇಳಿದ್ರೆ ಬೈಕು ಇಲ್ಲ ಅಂತಾರೆ. ಅಲ್ಲೇ ಲಾಸ್ಟಲ್ಲಿ ಗಾಡಿ ಎತ್ಕೊಂಡು ಹೋಗೋಣ ಅಂತ ಮಾಡಿದ್ವಿ. ಆಮೇಲೆ ಲಾಸ್ಟಿಗೆ ಗಾಡಿ ಇಲ್ಲ ಹಾಕಿರಿ ಅಂತ ಹೇಳಿದ್ರು, ಹಾಕಿದ್ದೀವಿ. ಬನ್ನಿ ನೋಡಿ, ಅಲ್ಲಿ ಹೊಟ್ಟೆ ಶುವಾಗಿತ್ತು. ಸೊ ಹಂಗಾಗಿ ಊಟ ಮಾಡೋಣ ಅಂತ ಸವಳಂಗಕ್ಕೆ ಬಂದ್ವಿ. ಬೈಕು ಲಾಸ್ಟಿಗೆ ಬೈಕ್ ಕೊಟ್ಟರು, ಬೈಕ್ ತೊಗೊಂಡು ಬಂದ್ವಿ. ಯಾಕಂದರೆ ಇವಾಗ ಮಧ್ಯಾಹ್ನ ತಡ್ಕೊಳಕ್ಕಾಗ್ತಿಲ್ಲ. ಊಟ ಅಂದರೆ ಫುಲ್ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ನನಗೆ. ಸೊ ಹಂಗಾಗಿ ಊಟ ಮಾಡೋಣ ಅಂತ ಬಂದ್ಬಿಟ್ವಿ. ಊಟ ಕೊಡಿ ನೋಡ್ರಿ. ಅಲ್ಲಿಂದ ಇವಾಗ ನ್ಯಾಮ್ತಿಗೆ ಬಂದ್ವಿ. ಅಲ್ಲಿ ಯಾಕಪ್ಪ ಅಂದ್ರೆ ಅಲ್ಲಿ ಫುಲ್ ಲೋಡ್ ಆಗಲಿಲ್ಲ. ಇಲ್ಲೊಂದು 136 ರೇಟು. ಸೊ ಕೆಂದು ಅಂತ ಇಲ್ಲಿ ಬಂದಿದ್ದೀವಿ. ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು ಸ್ವಲ್ಪ ಐತೆ. ಆಯಿತು ಅಂದರೆ ಇಲ್ಲಿದ್ದ ಹೊರಡೋಣ. ನಮ್ಮ ಮಂಜಣ್ಣ ಬೇರೆ ಶಿರಾಳಕೊಪ್ಪದಾಗಿತ್ತಂತೆ. ಅವ್ರನ್ನ ನೋಡ ಜೊತೆಗೆ ಹೋಗ್ಬೋದು ಅಥವಾ ಅವರೇ ಮುಂದೆ ಹೋಗ್ತಾರೋ ಗೊತ್ತಿಲ್ಲ. ಯಾಕಂದರೆ ನಮ್ಮದು ಇಲ್ಲಿಂದ ಹೋಗೋಷ್ಟೊತ್ತಿಗೆ ಟೈಮ್ ಹಿಡಿದ್ಬಿಡುತ್ತೆ. ನೋಡೋಣ ಏನಾಗುತ್ತೋ. ಊಟ ಮಾಡಿ ಮತ್ತು ಅಲ್ಲಿದ್ದ ಲೋಡ್ ಮಾಡ್ಕೊಂಡು ಸ್ವಲ್ಪ ತಾಡ್ಪಲ್ ಹಾಕೊಂಡು ಬಂದಿದ್ವಿ. ಮತ್ತೆ ಬಿಚ್ಚಿದ್ವಿ ತಾಡ್ಪಲ್ನ. ಇವಾಗ ಮತ್ತೆ ತಾಡ್ಪಲ್ ಹಾಕೊಂಡು ಹೋಗ್ಬೇಕು. ಬನ್ನಿ ನೋಡೋಣ ಏನಾಗುತ್ತೆ ಏನು ಅಂತ. ನೋಡಿ ನೋಡಿ ಇವಾಗ ಲೋಡ್ ಆಯಿತು. ಲೋಡ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ಸವಳಂಗ ಹೋಗಿ ಸವಳಂಗದಿಂದ ಶಿಕಾರಿಪುರದಿಂದ ಶಿರಾಳಕೊಪ್ಪ ಹಿಂಗೆ ಹೋಗಬೇಕು. 14 ತಾಸು ಟೈಮಿಂಗು. ಇವಾಗ ಬಂದು ಟೈಮ್ 11 ಗಂಟೆ. ನಾಳೆ ಮಧ್ಯಾಹ್ನ 1 ಗಂಟೆ ಗಾಡಿ ಕೊಡಬೇಕು. ಏನೋ ಮಾಡೋಂಗಿಲ್ಲ, ಹೋಗ್ತಾ ಇದ್ದೀವಿ. ಗಾಡಿ ನೀರಿಲ್ಲ. ಫಸ್ಟು ಬಾಯಿರಿಕೆ ಆಗ್ಬಿಟ್ಟೈತೆ. ತಾಡ್ಪೆಲ್ಲ ಹಗ್ಗ ಹಾಕಿ ನೋಡಿ ಕೈಯೆಲ್ಲ ಇದಾಗ್ಬಿಟ್ಟೈತೆ. ಬನ್ನಿ ಮುಂದೆ ಹೋಗೋಣ. ನೋಡಿ ಅಲ್ಲಿದ್ದ ಬಂದೆ. ಎಲ್ಲಿ ಶಿರಾಳಕೊಪ್ಪ ಬಂದು ಗಾಡಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ತಾ ಇದ್ದೀನಿ. ಈ ಗಾಡಿನೂ ವಾಶಿಗೆ ಆಗ್ತೈತೆ. ನಮ್ಮ ದಾವಣಗೆರೆ ಮಂಜಣ್ಣನ ಗಾಡಿ ಹಿಂದ್ಗಡೆನೇ ಐತೆ. ಹಿಂದೆ ಒಂದು 500 ಮೀಟ್ರ್ನೂ ಇಲ್ಲ. ಆಯ್ತಣ್ಣ, 500 ಮೀಟ್ರ್ನೂ ಇಲ್ಲ. ಅಲ್ಲಿ ತಾಡ್ಪಲ್ ಹಾಕ್ತಾಯಿದ್ದಾರೆ. ಅಷ್ಟೊತ್ತಿಗೆ ನಾನು ಡೀಸೆಲ್ ಹಾಕಿಸ್ತೀನಿ ಬಾಳಣ ಅಂತ ಅಂದೆ. ಸೊ ಹಂಗಾಗಿ 2 ಜೊತೆಗೆ ಹೋಗ್ಬಿಡೋಣ ಅಂತ. ಆಲ್ರೆಡಿ ನಾನು ಕ್ರೆಡಿಟ್ ಕಾರ್ಡು ತುಂಬಿದೆ ಅಂತ ಅನ್ಸ್ಕೊಂಡಿದ್ದೆ, ಬಟ್ ತುಂಬಿರಲಿಲ್ಲ. ಅದೇನೋ ದೇವ್ರದ್ದು ಏನೋ ಗೊತ್ತಿಲ್ಲ. ಮತ್ತೆ ವರ್ಕ್ ಹಾಕಿದೆ, ದೇವರಿಗೆ ಬಿಟ್ಟಿದ್ದು. ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಫುಲ್ ಟ್ಯಾಂಕಿಗೆ ಏನಾರ ಕೊಡ್ತೀರಣ್ಣ? ಫುಲ್ ಟ್ಯಾಂಕಿಗೆ ಏನು ಸಿಗಲ್ಲ. ಅಯ್ಯೋ ಹಂಗಂದ್ರೆ ಹೆಂಗಣ್ಣ? 200 ಲೀಟ್ರ್ 100 ಲೀಟ್ರ್ ಆದರೆ ಏನಾರ ಮಾಡ್ಬೋದು. ಬನ್ನಿ ನೋಡೋಣ. ನೋಡಿ ಇವಾಗ ಹುಬ್ಳಿ ಹತ್ತದ ತಡಸ ಕ್ರಾಸ್ ದಾಟಿ ಹೋಗ್ತಾ ಇದ್ದೀನಿ. ನೋಡಿ ಗಾಡಿ ಲಿಟ್ರಲ್ಲಿ ಹೋಗ್ತಾ ಇದೆ. ಗಾಡಿ ಅವರು ಹೊಡಿತಾ ಇದ್ದಾರೆ, ನಾನು ಹೊಡಿತಾ ಇದ್ದೀನಿ. ಹೊಡಿಲೇಬೇಕು. ಟೈಮಿಂಗ್ಸ್ 80ರಲ್ಲಿ ಹೋಗ್ತಾ ಇದೆ. ಇದೇ ಲಾಸ್ಟ್ ನಮ್ಮದು ಗಾಡಿ. 90ಕ್ಕಿಂತ ಜಾಸ್ತಿ ಹೋಗಲ್ಲ ನಮ್ಮ ಗಾಡಿ. ಏನಾರು ಓಪನ್ ಮಾಡಿಸಾರ ಏನೋ ಗೊತ್ತಿಲ್ಲ. ಗಾಡಿ ಮಾತ್ರ ಹೋಗ್ತಾ ನೋಡ್ರಿ ಹೋಯ್ತು ಗಾಡಿ. ನಡೀತಾ ಇದಾರೆ. ಬನ್ನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ ಎಲ್ಲಪ್ಪ ಅಂದ್ರೆ ಹುಬ್ಳಿ ಬರುತ್ತಲ್ಲ, ಹುಬ್ಳಿಲಿ ಕೊಟ್ಟು ಮಲ್ಕೊಂಬಿಟ್ಟೆ. ಯಾಕಂದರೆ ನಿದ್ದೆ ಬರ್ತಾಯಿತ್ತು. ನಮ್ಮ ಮಳೆಯನ್ಗೆ ಎಬ್ಸಿಕೊಟ್ಟು ಅವನು ಮಹಾರಾಷ್ಟ್ರ ಬಾರ್ಡ್ರ್ ಕರೆಕ್ಟಾಗಿ
ಎಚ್ಚರ ಆಗ್ಬಿಡ್ತು ನನಗೆ. ಸೊ ಹಂಗಾಗಿ ಅಲ್ಲಿದ್ದ ನಾನೇ ಮತ್ತೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಎಲ್ಲಿದ್ದೀನಪ್ಪ ಅಂತಂದರೆ ಕರಾಡ ಹತ್ತತ್ರ ಇದ್ದೀನಿ. ಕರಾಡ ಇನ್ನೊಂದು ಸ್ವಲ್ಪ ದೂರ ಇದೆ. ಸ್ವಲ್ಪ ದೂರ ಅಂದರೆ ಮೇ ಬಿ ಒಂದು 20-30 ಕಿಲೋಮೀಟ್ರ್ ಇರ್ಬೋದು. ಹೋಗ್ತಾ ಇದ್ದೀನಿ. ಮಂಜಾಣ ಗಾಡಿನೂ ಹಿಂದೆ ಬರ್ತಾಯಿದ್ದೆ. ಮುಂದೆ ಎಲ್ಲರೂ ಕರಾಡ ದಾಟಿದ ಮೇಲೆ ಅಲ್ಲಿ ಪೂರಿ ಬಾಜಿ ಸಿಗುತ್ತೆ. ಲೆಫ್ಟ್ ಸೈಡಲ್ಲಿ ಒಂದು ಸ್ವಲ್ಪ ದೂರ ಹೋದ್ರೆ ಅಲ್ಲೇ ಪೂರಿ ಬಾಜಿ ತಿನ್ಕೊಂಬಿಟ್ಟು ಫ್ರೆಶಪ್ ಆಗಿಬಿಟ್ಟು ಫ್ರೆಶಪ್ ಆಗಿ ತಿಂಡಿ ತಿನ್ಕೊಂಡು ಹೊರಟಾನ. ಟೈಮ್ ಪಾಸ್ ಮಾಡೋಂಗಿಲ್ಲ, ಟೈಮಿಂಗ್ಸ್ ಬೇರೆ ಹೋಗಲೇಬೇಕು. ಬನ್ನಿ. ನೋಡಿ ಇವಾಗ ಶಿವಪುರ ಹತ್ರ ಬಂದೆ. ಎಲ್ಲೂ ವಿಡಿಯೋ ಮಾಡಲಿಲ್ಲ. ಏನಕ್ಕಪ್ಪ ಅಂದರೆ ಟೈಮ್ ಓವರ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಹೋಗಲೇಬೇಕು, ಟೈಮಿಂಗ್ ಬರೋಲ್ಲ. ಏನು 80 ಹೊಡಿತಾ ಇದ್ದೀನಿ ಗಾಡಿ. ಬೆಳಗ್ಗೆ ರಾತ್ರಿ ನುಗ್ಗಿದಂಗೆ ಗಾಡಿ ಅದೊಂದು ನುಗ್ಗಲ್ಲ. ಏನಕ್ಕಪ್ಪ ಅಂದರೆ ಟ್ರಾಫಿಕ್ ಇರುತ್ತಲ್ಲ. ರಾತ್ರಿ ಹೊತ್ತು ಯಾವುದಾದ್ರು ಗಾಡಿದು ಈ ಕಾರ್ನವ್ರದ್ದು ಬೈಕ್ನವ್ರದ್ದು ಏನು ತೊಂದರೆ ಇರೋಲ್ಲ. ರಾತ್ರಿ ಗಾಡಿ ನುಗ್ಗಿದಷ್ಟು ಬೆಳಗ್ಗೆ ಅಷ್ಟು ನುಗ್ಗೋದಿಲ್ಲ. ಅದರಲ್ಲೂ ಹುಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಮಂಜಣ್ಣರಂದ್ರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಎಲ್ಲೋದ್ರು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಅಂದರೆ ಮುಂದೆ ಹೋಗಿಲ್ಲ, ಹಿಂದೆ ಇದ್ದಾರೆ. ನಾನು ಸುಮ್ಮನೆ ಹೋಗ್ತಾನೆ ಇದ್ದೀನಿ, ಎಲ್ಲ ನಿಲ್ಲಿಸಿಲ್ಲ. ಹೆಚ್ಚು ಕಡಿಮೆ ಶಿವಪುರ ಟೋಲ್ ಇನ್ನೇನು ಸ್ವಲ್ಪ ಬಂತು. ಭಾಳ ಬಾರಿಕೆ ಆಗಿಬಿಟ್ಟೈತೆ. ನಾನೇನೋ ನೀರು ತುಂಬಿಕೊಂಡಿಲ್ಲ. ಮುಂದೆ ಎಲ್ಲರೂ ನೀರು ತಗೊಂಡು ಕುಡಿದು ಹೋಗಬೇಕು. ಬೆಳಗ್ಗೆ ತಿಂಡಿ ಮಾರ್ಕೆಟಿಗೆ ಹೋಗಿ ಊಟ ಮಾಡೋದು. ಇನ್ನೊಂದು ಏನಪ್ಪ ಅಂದರೆ ಲೈಲ್ಯಾಂಡ್ಗೆ ಐಶ್ವರ್ಗೂ ಭಾಳ ಡಿಫ್ರೆನ್ಸ್ ಐತೆ. ಗಾಡಿ ಅದು ಲೈಲ್ಯಾಂಡ್ ಇಕೊಂಬಿಟ್ಟೈತಲ್ಲ, ಪಿಕಪ್ಪು ಸ್ವಲ್ಪ ಕಮ್ಮಿನೇ. ಆಪ್ಗಳಲ್ಲಿ ಏನು ಲೆವಲ್ ರೋಡಲ್ಲಿ ನುಗ್ಕೊಂಡು ಹೋಗ್ಬಿಡುತ್ತೆ. ಬಟ್ ಇದರಲ್ಲಿ ಅಪ್ಗಳಲ್ಲಿ ಡೌನ್ ಆಗಿಬಿಡುತ್ತೆ. ನಮ್ದು ಹಂಗಲ್ಲ, ಸುಮ್ಮನೆ ಇರ್ತೈತೆ. ನಮ್ಮದು ಗೇರ್ ಕೇಳುತ್ತೆ, ಬಟ್ ಕೆಳಗಡೆಯಿಂದನೇ ರೈಸಲ್ಲಿ ಹೋಗ್ಬಿಟ್ರೆ ಏನಾಗಲ್ಲ. ಹೀಗಾಗಿ ಪಿಕಪ್ ಓಲ್ವೋ ಇದಕ್ಕೆ ಬರುತ್ತಲ್ಲ, ಪಿಕಪ್ ಸ್ವಲ್ಪ ಜಾಸ್ತಿನೇ ನಮ್ಮದು. ಪಿಕಪ್ ಇದ್ದಷ್ಟು ಮುಂದೆ ಬರುತ್ತೆ. ನನಗೆ ಈ ಸಲ ಯಾಕೋ ಗಾಡಿ ಸ್ವಲ್ಪ ಮೈಲೇಜು ಕಡಿಮೆ ಕಾಣಿಸ್ತೈತಿ. ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ನಯರಲ್ಲಿ ಹಾಕ್ಸ್ಬಿಟ್ಟೆ ಬಂಕು, ಆಮೇಲೆ ಡೀಸೆಲ್ಲು. ಅದಕ್ಕೇನಾರ ಕಡಿಮೆ ಬಂತ ಏನೋ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ, ಕಮೆಂಟ್ ಮಾಡಿ ಹೇಳ್ರಿ. ನೋಡಿ ಕಾಟ್ರಾಸ್ ಟನ್ನಲಲ್ಲಿ ಹೋಗ್ತಾ ಇದ್ದೀನಿ. ಏನೋ ಪೂನಾ ಹತ್ರ ಇದ್ದೀನಿ. 12 ಕಿಲೋಮೀಟರ್ ಬೇಕು ಪೂನಾ. ಟೈಮ್ 12:05. ಹೋಗ್ತೀನಿ 2 ಗಂಟೆ ಒಳಗಡೆ. ಏನೋ ಸುಮಾರು ಎಕ್ಸರ್ಸೈಸ್ ಸೇವೆಗೆ ಲೇಟ್ ಆಗಲ್ಲ. ಏನು ಪೂನಾ ಸಿಟಿ ಪಾಸ್ ಆಗೋದೇ ಒಂದು ದೊಡ್ಡ ಹಿಂಸೆ. ಬನ್ನಿ ನೋಡೋಣ. ನೋಡಿ ಇಲ್ಲಿ ಪೂನಾ ಎಂಟ್ರೆನ್ಸಲ್ಲಿ ಏನೋ ಆಗೈತೆ ಗಾಡಿ. ಅಯ್ಯೋ ಶಿವನೇ, ಅದೇನೋ ಕಟ್ಟಾಗಿ ಇದಾಗ್ಬಿಟ್ಟಿತ್ತು ಪೂರ್ತಿ. ಕ್ಯಾಬಿನ್ನೇ ಹಿಂದಕ್ಕೆ ಬಂದ್ಬಿಟ್ಟಿತ್ತು. ಹೊಡೆದಿದ್ದಾನೇನೋ ಪಾಪ. ನೋಡ್ರಿ ಇಲ್ಲಿ ಸುಂಟ್ರ ಗಾಳಿ. ಗಾಳಿ ಅಂದರೆ ಗಾಳಿ. ಡಸ್ಟು, ಫುಲ್ಲು ಡಸ್ಟು, ಧೂಳು, ಫುಲ್ಲು ಎಲ್ಲ ಗಾಳಿ. ನೋಡಿ ಮಾರ್ಕೆಟ್ ಎಂಟ್ರಿ ಕೊಟ್ಟೆ. 7ನೇ ನಂಬರಲ್ಲಿ ಹೋಗ್ಬೇಕಂತ ನಮ್ಮ ಹುಡುಗನ ಮುಂದೆ ಕಳಿಸಿದ್ದೀನಿ. ನೋಡಿ ನೋಡ್ಕೊಂಬರ್ತಾನೆ ಅಂತ. ಮೋಸ್ಟ್ಲಿ ಇಲ್ಲಿಂದ ಫಸ್ಟಿನ ಗೇಟ್ ಬರುತ್ತೆ, ಅದೇ 7ನೇ ನಂಬರ್ ಇರ್ಬೇಕನ್ನ ಅನಿಸ್ತದೆ ನನಗೆ. ನೋಡೋಣ. ಇದು ಇಲ್ಲೊಂದು ಪಾರ್ಕಿಂಗ್ ಐತೆ, ಒಂದು ಪಾರ್ಕಿಂಗ್ ಐತೆ. ನಾವು ಫಸ್ಟಿಗೆ ಬಂದ ಇಲ್ಲೇ ಹಾಕಿದ್ದೆ, ತೋರಿಸ್ತೀನಿ ನಾನು ನಿಮಗೆಲ್ಲ. ಇವಾಗ ನೋಡೋಣ ಬನ್ನಿ.
ನೋಡಿ ರೇಟೆಲ್ಲ ಹಿಂದೆ ಬಂದ್ಬಿಟ್ಟಿದ್ದಾವೆ ನೋಡಿ. ಇಲ್ಲ ಇಲ್ಲ ತೆಗಿಯಲ್ಲ ಬಿಡಿ, ತೆಗಿಯಲ್ಲ. ಹಾಂ ಇಲ್ಲ, ಬರ್ಬೇಕಾದ್ರೆ ಎಲ್ಲಿ ಎಕ್ಸ್ಪ್ರೆಸ್ ಹೈವೇಯಿಂದ ಸ್ಟಾರ್ಟ್ ಆಯ್ತು ನಮಗೆ ಮಳೆ. ಆ ಕಡೆ ಏನಿಲ್ಲ ಮಳೆ, ಎಂಥ ಗಾಳಿ ಗೊತ್ತಾ, ಶಿವ ಶಿವ ಶಿವ. ನೋಡಿರಿ ಇದೆಲ್ಲ ಕ್ರೇಟ್ಗಳು ಹೆಂಗೆ ಸಿಕ್ಕಾಕೊಂಡ್ಬಿಟ್ಟು ಹೊಟ್ಟೆ ಶೋ ಆಗ್ಬಿಟ್ಟೈತೆ. ಊಟ ಮಾಡೋದು ಹೆಂಗೆ ಏನು ಗೊತ್ತಿಲ್ಲ. ಈ ಗಾಡಿ ಬೇರೆ ರೋಡಿಗೆ ಹಚ್ಬಿಟ್ಟಿದ್ದೀನಿ, ಯಾವನ್ ತಿನ್ಕೊಂಡು ಹೋಗ್ತಾನೆ ಏನು ಅನ್ನೋದು ಗೊತ್ತಾಗ್ಬಿಟ್ಟೆ. ನೋಡಿ ಇವಾಗ ನಿನ್ನೆ ಸಾಯಂಕಾಲ ಕಾಲು ಮಾಡ್ಕೊಂಬಂದಿದ್ದು ಲೋಡಿಂಗು ನಿನ್ನೆ ಏನೂ ಸೆಟ್ ಆಗಿಲ್ಲ. ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ. ನಾನು ಸ್ನಾನ ಮಾಡ್ಕೊಂಬಂದೆ, ನಮ್ಮ ಅಳಿಯ ಆಮೇಲೆ ಗೋಕರ್ಣ ಅಳಿಯ ಇಬ್ಬರು ಇವಾಗ ಸ್ನಾನ ಮಾಡ್ಕೊಂಬಂದರು. ಹೊಟ್ಟೆ ಶೋ ಆಗಿದೆ, ತಿಂಡಿ ತಿಂದ್ಬಿಟ್ಟು ಆಫೀಸಿಗೆ ಹೋಗೋಣ. ಏನಪ್ಪ ಅಂತಂದರೆ ಫುಲ್ ಗಾಡಿ ಇದ್ದಾವೆ, ಗಾಡಿಗಳು ಭಾಳ ಇದ್ದಾವೆ. ಲೋಡಿಂಗ್ ಪೂರ ತಂಡ ಐತೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೋಪಣ್ಣನ ಗಾಡಿನೂ ಬಂದಿತ್ತೆ, ನಂದಣ್ಣನ ಗಾಡಿನೂ ಬಂದಿತ್ತೆ, ನಮ್ಮ ದಾವಣಗೆರೆ ಮಂಜಣ್ಣನ ಗಾಡಿನೂ ಅದನ್ನ ಜೊತೆಗೆ ಬಂದಿತ್ತು ನಮ್ಮ ಜೊತೆಗೆ. ಸೊ ಯಾವುದೇ ಥರದ್ದು ಇನ್ನೂ ಲೋಡ್ ಬಂದಿಲ್ಲ. ಹೆಚ್ಚು ಕಡಿಮೆ 4-5 ದಿನ ಗಾಡಿಗಳು ಆಲ್ಟ್ ಆಗಿದ್ದಾವೆ. ಬನ್ನಿ ನೋಡೋಣ ಏನಾಗುತ್ತೆ ಏನೋ. ಫಸ್ಟ್ ತಿಂಡಿ ತಿನ್ನೋಣ. ನಮ್ಮ ಮಂಜಣ್ಣವ್ರ ಆಫೀಸ್ ಎದುರಕ್ಕೆ ಹೋಗಿದ್ದಾರಂತೆ ಹೋಟೆಲ್ ಹತ್ರ, ನೋಡೋಣ. ನೋಡ್ರಿ ಟೈಮು ಹೆಚ್ಚು ಕಡಿಮೆ 12:30. ಇನ್ನೂ ಯಾವುದು ಲೋಡೇ ಬಂದಿಲ್ಲ. ಬೆಳಗ್ಗೆಯಿಂದ ಒಂದು ಗಾಡಿ ಇನ್ನೂ ಹೋಗಿದೆ, ಇವಾಗ ಒಂದು ಲೋಡ್ ಬಂತು. 2 ಗಾಡಿ ಮಾತ್ರ ಹೋಗಿರೋದು. ಎಷ್ಟು ತಂಡ ಆಗಿತ್ತು ಅಂದರೆ ಲೋಡಿಂಗ್ ಭಾಳ ತಂಡ ಆಗಿಬಿಟ್ಟೈತೆ. ನೋಡೋಣ ಬರೀ ಕಡಿಮೆ ಆಗುತ್ತೆ ಏನು ನೋಡೋಣ. ಬನ್ನಿ. ನೋಡಿ ಲೋಡಿಂಗ್ ಎಲ್ಲದಕ್ಕೆ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. 1-2-3 ಬ್ಲೂಟೂತು ಟ್ರಿಮ್ಮರು ಅವು ಇವು ತಗೊಂತಾ ಇದ್ದಾರೆ ಎಲ್ರೂ. ನೋಡಿ ನಮ್ಮ ರಫೀಕಣ್ಣ, ಮಂಜಣ್ಣ, ಅಣ್ಣಪ್ಪಣ್ಣ, ಲಿಂಗಣ್ಣ, ಆಮೇಲೆ ನಮ್ಮ ನಂದಣ್ಣ, ಗೋಪಣ್ಣ ಎಲ್ಲರೂ ಇದ್ದಾರೆ ನೋಡಿ. ನಮ್ಮ ಗೋಪಣ್ಣ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಇವತ್ತೇ ಯಾವುದೇ ಥರದ್ದು ಲೋಡ್ ಬರಲಿಲ್ಲ. ನಮ್ಮ ಗೋಪಣ್ಣ, ಮಂಜಣ್ಣ, ರಫೀಕಣ್ಣ ಇನ್ನೊಬ್ರು ಯಾರೋ ಮಾತಾಡ್ತಾ ಇದ್ದಾರೆ. ಇವಾಗ ಅಡುಗೆ ಮಾಡೋಣ ಅಂತ ಸಾಮಾನ್ಯ ತರಕ್ಕೆ ಹೋಗೋಣ ಅಂತ ಮಾತಾಡ್ತಾ ಇದ್ದಾರೆ. ಗಾಡೀಲಿ ಅಡುಗೆ ಮಾಡೋಣ ಅಂತ ಹೇಳಿದರು. ಸೊ ಹಂಗಾಗಿ ಮಟನ್ನು ಅದನ್ನು ತರಕ್ಕೆ ಹೋಗ್ಬೇಕು. ಮಟನ್ ತರ್ತಾರೋ ಚಿಕನ್ ತರ್ತಾರೋ ಗೊತ್ತಿಲ್ಲ, ನೋಡೋಣ ತಂದಮೇಲೆ ಗೊತ್ತು. ನಮ್ಮ ಗಾಡೀಲಿ ಇದಲ್ಲ ಎಲ್ಲ ಐಟಮ್ ಮೀನ್ಸ್ ಪಾತ್ರೆ, ಸ್ಟವ್, ಈರುಳ್ಳಿ ಎಲ್ಲ ತರಬೇಕು ಮತ್ತೆ ಈಗೆಲ್ಲ. ಯಾಕೆಂದರೆ ಏನೂ ಇಟ್ಟಿಲ್ಲ, ಭಾಳ ದಿನ ಆಯ್ತಲ್ಲ ಅಡುಗೆ ಮಾಡಿ. ಸೊ ಹಂಗಾಗಿ ಏನೂ ಇಟ್ಟಿರಲಿಲ್ಲ. ನೋಡೋಣ ಬನ್ನಿ ಥರ ಗಾಡಿ ನೋಡಿ ಇಲ್ಲೇ ನಿಂತಿದ್ದೆ. ಅಲ್ಲಿ ಮುಂದ್ಗಡೆ ಇರೋದು ನಂದಣ್ಣನ ಗಾಡಿ. ನಮ್ಮ ಹಳೆಯ ಮುಖ ತೊಳ್ಕೊಂಡು ಉದಿನ ಕಡ್ಡಿ ಎಸ್ತೀನಿ ಅಂತ ಬಂದಿದ್ದಾನೆ, ಮಲ್ಕೊಂಡಿದ್ದಾನೆ. ಬರೀ ಮಲ್ಕೊಳ್ಳೋದೇ ಮಾಡ್ತಾನೆ ಆಟೋಯ. ಬನ್ನಿ ನೋಡಿ ಅಡುಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ. ನಮ್ಮ ಹೆಡ್ ಕುಕ್ ಇವರು ಹೆಡ್ ಕುಕ್ಗೆ ಹೆಲ್ಪ್ ಮಾಡ್ತಾರೆ ಇವರು. ಅಲ್ಲಿ ನೋಡ್ರಿ ಪಾತ್ರೆ ತಗೊಂಡ್ಬಂದಿದ್ದಾರೆ ನಮ್ಮ ರಫೀಕಣ್ಣರು. ಇಲ್ಲಿ ಹೋಟ್ಲೆ ಪರಿಚಯ ಇದ್ರು, ಅಲ್ಲೇ ತಗೊಂಡ್ಬಂದಿದ್ದಾರೆ. ಅಲ್ಲೇ ನಮ್ಮ ಅಭಿಕಾಯ ಕೊಟ್ಟಿದ್ರೆ ತೊಳ್ಕೊಂಬರ್ತಿದ್ನಲ್ಲ ಅಣ್ಣ. ನೋಡ್ರಿ ಬಾಸ್ ಇಲ್ಲೇ ಇದಾರೆ.
ವಿಡಿಯೋ ಮಾಡ್ತಿದ್ದೆ, ವಿಡಿಯೋ ಪರ್ಸೆಂಟ್ ವಿಡಿಯೋ ಮಾಡಬೇಕು. ಈ ಕಡೆ ಮಾವಿನಕಾಯಿ ಹೆಚ್ಕೊಂಡಿದ್ದಾರೆ, ಈ ಕಡೆ ಚಿಕನ್ ಕುದೀತಾ ಐತೆ, ಈ ಕಡೆ ನಮ್ಮ ಅಣ್ಣ ಫೋನ್ ಮಾತಾಡ್ತಾ ಐತೆ. 3 ದಿನ ಆಯ್ತು ಲೋಡ್ ಆಗಿಲ್ಲ. ಎಲ್ರು ಸೇರ್ಬಿಟ್ಟು ಚಿಕನ್ ಮಾಡ್ತಾ ಇದೀವಿ. ಇನ್ನು ನಮ್ಮಿಬ್ರು ಮೂವರು ಇನ್ನೂ ಇಲ್ಲ, ಬಾಡಿಗೆ ಇಸ್ಕೊಂಬರಕ್ಕೆ ಹೋಗಿದ್ದಾರೆ. ಅವರು ಬಂದ್ಮೇಲೆ ನೋಡಿ ನೋಡಿ, ಇದು ಯೋಗೇಶ್ ಟ್ರಕ್ ಲಾಗ್ಸ್ ಅಂತ ಐತಲ್ಲ, ಅವ್ರ ಗಾಡಿ ಇದು, ಯೋಗೇಶ್ ಅನ್ನೋರ್ದು. ನಮ್ಮ ಗಾಡಿ ಇಲ್ಲೇ ಐತೆ, ಎದ್ರ ಬದ್ರ ಹಾಕಿದ್ವಿ ಗಾಡಿನ. ಅವ್ರನ್ನ ಈಗ ಮಾತಾಡ್ಸ್ಕೊಂಬಂದ್ವಿ. ಪಾಪ ಮಲಗ್ತೀನಣ್ಣ ನಿದ್ದೆ ಇಲ್ಲ ಅಂತಂದ್ರೆ, ಯಾಕಂದರೆ ಸಿಂಗಲ್ಲಾಗಿ ಬಂದಿದ್ದಾರಂತೆ. ಸೊ ಹಂಗಾಗಿ ಅವ್ರನ್ನ ಮಾತಾಡಿಸ್ಬಿಟ್ಟು ಬಂದ್ವಿ, ಯಾಕಂದ್ರೆ ನಾವು ಅವ್ರಿಗೆ ಸಬ್ಸ್ಕ್ರೈಬರು. ನೋಡಿ, ಬೆಳಗ್ಗೆ ರಾತ್ರಿ ತಿಂದು ಮಲ್ಕೊಂಡಿದ್ದು, ಬೆಳಿಗ್ಗೆ ಮತ್ತೆ ಇವಾಗ ಮಾಡ್ತಾ ಇದ್ದೀವಿ. ಚಿತ್ರಾನ್ನ ಮಾಡ್ತಾ ಇದಾರೆ ನಮ್ಮ ಅಣ್ಣರು. ನೋಡ್ರಿ, ನಮ್ಮ ಬಾಸ್ ಫ್ರೆಶ್ ಆಗಿ ಬಂದಿದ್ದಾರೆ. ಈ ಬಾಸ್ ಅಷ್ಟೇ, ಇವರು ಎಂ ಬಾಸ್, ಇವರು ಜಿ ಬಾಸ್, ಎಲ್ ಬಾಸ್. ರಫಿಕಣ್ಣ ಹಾಯ್ ಮಾಡು. ಬೆಳಗ್ಗೆ ಟಿಫನ್ ರೆಡಿ ಆಗ್ತದೆ, ಚಿತ್ರಾನ್ನ. ಇದು ಒಂಥರ ಭಾಳ ಚೆನ್ನಾಗೈತೆ. ಏನ್ ಮಾಡ್ತೀರಿ, ಅದೇ ಥರ ನೋಡಾಕ್ಬಿಟ್ರೆ ಚೆನ್ನಾಗೆ. ಅಣ್ಣ, ಜೀರಿಗೆ ಸಾಸಿವೆ ಫಸ್ಟ್ ಹಾಕಿ ಎಲ್ಲ ಇದು ಮಾಡ್ತಾರಪ್ಪ. ಏನಪ್ಪ, ಆಮೇಲೆ ವಾಯ್ಸ್ ಕೊಡ್ತೀವಿ. ಅನ್ನ ಹಾಕ್ರಿ, ನಿಂಗಣ್ಣನ ರೆಸಿಪಿ. ಏನೇನು ಹಾಕಿ ಹೇಳೋಣ ಒಂಚೂರು. ಈರುಳ್ಳಿ, ಟೊಮೊಟೊ, ಶೇಂಗಾ ಬೀಜ, ಆಮೇಲೆ ಕಡಲೆಬೇಳೆ, ಮಾವಿನಕಾಯಿ, ಆಮೇಲೆ ಈಗ ಸೌಟ್ ಇಟ್ಕೊಂಡಿದ್ದೀನಿ, ಕೈಯೆಲ್ಲ ಎಣ್ಣೆ ಬಿಟ್ಟೆ, ಶೇಂಗಾ ಬಿಟ್ಟೆ, ಇಲ್ಲ ನಾವು ನೀರು ಹಾಕಿದ್ವಿ, ಎಣ್ಣೆ ಹಾಕಲ್ಲ. ಬೇಗ ಬೇಗ ಮಾಡ್ರಪ್ಪ, ಆಫೀಸಿಗೆ ಹೋಗೋಣ. ಇನ್ಮೇಲೆ 10 ಕೆಲಸ ಮಾಡ್ಬೇಕು. 200 ನೋಡಿ ಒಗ್ಗರಣೆ. ಏನಾಗ್ಬಿಟ್ಟೈತೆ ಅಂತಲೇ ಗೊತ್ತಿಲ್ಲ. ಮಾರ್ಕೆಟು ಫುಲ್ ಡಲ್ ಅಂದರೆ ಡಲ್ಲು. ಇಷ್ಟೋ ತನಕ ಬೆಳಗ್ಗೆ ಹೋಗಿದ್ದು, ಇಷ್ಟೋ ತನಕ ಆಫೀಸಲ್ಲೇ ಕೂತ್ಕೊಂಡು ಬೇಜಾರಾಗಿ ಬಂದೆ. ಈ ಕಡೆ ಏನಾಗ್ಬಿಟ್ಟಿತ್ತಪ್ಪ ಅಂತಂದರೆ ಮಾರ್ಕೆಟ್ ಫುಲ್ ಡೌನ್ ಆಗಿಬಿಟ್ಟಿದೆ ಅಂತ. ಸೊ ಹಂಗಾಗಿ ಯಾವುದೇ ಥರದ ಲೋಡ್ ಸಿಗ್ತವೆ, ಬಟ್ ಬಾಡಿಗೆ ಅಷ್ಟು ವರ್ಕೌಟ್ ಆಗ್ತಾ ಇಲ್ಲ. ಆಲ್ರೆಡಿ ಇವತ್ತಿಗೆ 3ನೇ ದಿನ ಆಯಿತು ಗಾಡಿ ಬಂದು. ಏನು ಮಾಡಬೇಕು ಗೊತ್ತಿಲ್ಲ. ಅಲ್ಲಿ ಗೋಪಣ್ಣವ್ರ ಕಡೆಯಿಂದನೂ ಲೋಡ್ ಬರ್ತಾ ಇಲ್ಲ, ಪಾಪ ಅಲ್ಲಿಂದನೂ ಲೋಡ್ ಬರ್ತಾ ಇಲ್ಲ. ಲೋಡಿಂಗ್ ಬಂದಿದ್ರು ಹೇಳ್ತಿದ್ರು. ಬನ್ನಿ ನೋಡೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ವಿಡಿಯೋನ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ನೋಡ್ತಾ ಇರ್ತೀವಿ, ಸಪೋರ್ಟ್ ಮಾಡ್ತಾ ಇರ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ.